ಜನನಾಯಕ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಆಯ್ದುಕೊಂಡಿರುವಂಥ ಕ್ಷೇತ್ರ ಹಾನಗಲ್ ವಿಧಾನಸಭಾ ಕ್ಷೇತ್ರ. ಹಾನಗಲ್ ವಿಧಾನಸಭಾ ಕ್ಷೇತ್ರ ಅಂತ ಅಂದರೆ ಇಲ್ಲಿ ಬರುವಂಥ ಶಾಸಕರು ಶ್ರೀನಿವಾಸ್ ಮಾನೆಯವರು. ಅವರು ಎಲೆಕ್ಷನ್ ಸಂದರ್ಭದಲ್ಲಿ ಕೊಟ್ಟಂತ ಭರವಸೆಗಳನ್ನು ಎಷ್ಟರ ಮಟ್ಟಿಗೆ ಈಡೇರಿಸಿದ್ದಾರೆ, ಎಷ್ಟರ ಮಟ್ಟಿಗೆ ಈಡೇರಿಸಿಲ್ಲ, ಈ ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಅವರು ಸ್ಪಂದಿಸ್ತಾ ಇದ್ದಾರಾ, ಸ್ಪಂದಿಸೇ ಇಲ್ವಾ, ಎಲ್ಲದರ ಬಗ್ಗೆಯೂ ಕೂಡ ನಾವು ಇವತ್ತು ಜನರನ್ನೇ ಮಾತನಾಡ್ಸೋಣ. ಹಾನಗಲ್ ಪಟ್ಟಣದಲ್ಲಿದ್ದೀವಿ, ಹಾನಗಲ್ ಜನರಿದ್ದಾರೆ ನನ್ನ ಜೊತೆಗೆ, ಅವರನ್ನು ಮಾತನಾಡಿಸ್ತಾ ಹೋಗ್ತೀನಿ. ನಿಮ್ಮ ಹಾನಗಲ್ ಕ್ಷೇತ್ರದ ಶಾಸಕರು ಹತ್ತತ್ರ 3 ವರ್ಷ ಆಗ್ತಾ ಬಂತು ಈಗ MLA ಆಗಿ, ಏನು ಕೊಟ್ಟಿದ್ದಾರೆ ನಿಮಗೆ? ಅವರು ಏನು ಚುನಾವಣೆ ವೇಳೆಯಲ್ಲಿ ಭರವಸೆ ಕೊಟ್ಟಿದ್ರಲ್ಲ ಅವನ್ನ ಸಂಪೂರ್ಣವಾಗಿ ಈಡೇರಿಸುವಲ್ಲಿ ದಿನನಿತ್ಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವಾಗಲೂ ಜನರೊಂದಿಗೆ ಇರ್ತಾರೆ, ಜನರ ಸಮಸ್ಯೆಗಳನ್ನು ನೇರವಾಗಿ ಆಲಿಸ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ತಲುಪಿಸುವುದರಲ್ಲಿ ಪ್ರತಿಯೊಬ್ಬರು ಕಾರ್ಯಕರ್ತರ ಮುಖ್ಯನ 97% ನಮ್ಮಲ್ಲಿ ಆಗಿದ್ದಾವೆ. ಒಂದು 3% ತಾಂತ್ರಿಕ ದೋಷದಿಂದ ರೆಕಾರ್ಡು ಮಿಸ್ ಮ್ಯಾಚಿಂಗು ಇವೆಲ್ಲ ಆಗಿಲ್ಲ. ಬಿಟ್ಟರೆ ಅವೆಲ್ಲ ಜೊತೆಗೆ ಕ್ಷೇತ್ರದ ನೀರಾವರಿ ಅಭಿವೃದ್ಧಿ, ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಬಹುಮುಖ್ಯವಾಗಿರ್ತಕ್ಕಂಥದ್ದು ಹಾನಗಲ್ ತಾಲೂಕು ಕನಸಾಗಿತ್ತು. ಅಂಥ ಸುಮಾರು ನೀರಾವರಿ ಯೋಜನೆಯನ್ನು 650 ಕೋಟಿ ರೂಪಾಯಿ ವ್ಯವಸ್ಥೆಯಲ್ಲಿ ಹಣಕಾಸಿನಲ್ಲಿ ಮೊನ್ನೆ ತಂದು ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಕರೆದು ಈ ತಾಲೂಕಿಗೆ ಅರ್ಪಣೆ ಮಾಡಿದ್ದಾರೆ. ಜೊತೆಗೆ ರಸ್ತೆಗಳ ಅಭಿವೃದ್ಧಿ, ವಿಶೇಷವಾಗಿ ಶಿಕ್ಷಣಕ್ಕಂತೂ ಅವ್ರದ್ದೊಂದು ಘೋಷಣೆ ಇದೆ 50-50. ಅಲ್ಲಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳು ಎಷ್ಟು ಹಣವನ್ನು ದೇಣಿಗೆ ರೂಪದಲ್ಲಿ ಕೊಡ್ತಾರೋ ಅಭಿವೃದ್ಧಿಗಾಗಿ, ಸರ್ಕಾರದಿಂದ ಆಗಲಾಕೊಂಡು ಅಷ್ಟು ಹಣವನ್ನು ಸ್ವಂತ ಅವರ ವೈಯಕ್ತಿಕ ಹಣದಿಂದ ಅದನ್ನು ಭರಿಸಿ ಅದನ್ನು ಮಾಡ್ತಿದ್ದಾರೆ. ಈ ಕ್ಷೇತ್ರದಲ್ಲಿ ಆರೋಗ್ಯ ಅಂದರೆ ಯಾರೇ ಆಗಲಿ ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋ ಮಾತಿದೆ. ನಿಮ್ಮ ಶಾಸಕರು ಆ ನಿಟ್ಟಿನಲ್ಲಿ ಏನು ಮಾಡಿದ್ದಾರೆ? ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಭಾಳ ಒತ್ತು ಕೊಟ್ಟಾರ್ರಿ. ನೀವು ನಮ್ಮ ಶಾಸಕರು ಮಾಡಿದಷ್ಟು ಕೆಲಸ ಯಾರೂ ಮಾಡಿಲ್ಲ. ಯಾವಾಗ ಹೋದರೂ ಸ್ಪಂದನೆ ಮಾಡ್ತಾರೆ. ನಿಮಗೇನು ಯಾರೇ ಬರಲಿ, ಬಡವರು ಬರಲಿ, ಎಂಥ ಸಣ್ಣ ಮಕ್ಕಳು ಬಂದರೂ ಸ್ಪಂದನೆ ಮಾಡ್ತಾರೆ. ಎಲ್ಲ ಕೆಲಸನೂ ಅವ್ರಿಗೆ ಎಷ್ಟು ನೀಗುತ್ತೆ, ಅವ್ರು ಇವತ್ತು ಎಷ್ಟು ಕೆಪಾಸಿಟಿ ಇದೆಲ್ಲ 3 ದಿನದಲ್ಲಿ ಬೆಂಗಳೂರು 3 ದಿನದಲ್ಲಿ ಕ್ಷೇತ್ರದಲ್ಲಿ ಇದ್ದುಬಿಟ್ಟು ಎಷ್ಟು ಬೇಕೋ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಜನರ ಕೈಗೆ ಶಾಸಕರು ಸಿಗಬೇಕು, ಆ ನಿಟ್ಟಿನಲ್ಲಿ ಇವರು ಸಿಗ್ತಾರಾ? ಕಷ್ಟಗಳಿಗೆ ಸ್ಪಂದಿಸ್ತಾರಾ? ವಾರದಲ್ಲಿ ಜನತಾ ದರ್ಶನ ಅಂತಂದು ಹೇಳ್ಬಿಟ್ಟು ಬೆಳಗ್ಗೆ 11 ಗಂಟೆಯಿಂದ ಹಿಡಿದು ಸಾಯಂಕಾಲ 5 ಗಂಟೆವರೆಗೂ ಪಬ್ಲಿಕ್ಕಿನ ಕುಂದುಕೊರತೆಗಳನ್ನೆಲ್ಲ ನಿವಾರಿಸ್ತಾರೆ. ಪಬ್ಲಿಕ್ಕು ಬಂದವರೆಲ್ಲ ತಮ್ಮ ಏನು ಸಮಸ್ಯೆಗಳನ್ನು ಇವನ್ ಆ ತಕ್ಷಣವೇ ಬಗೆಹರಿಸೋಂಥ ಸಮಸ್ಯೆಗಳಿದ್ದರೂ ಬಗೆಹರಿಸಿ ಅವ್ರಿಗೆ ಸ್ಪಂದನೆ ಮಾಡ್ತಾಯಿದ್ದಾರೆ. ಒಳ್ಳೆ ಶಾಸಕರಿ. ನಮ್ಮ 50 ವರ್ಷದ ಅನುಭವದಿಂದ ಇಂಥ ಶಾಸಕ ನಮ್ಮ ಕ್ಷೇತ್ರ ಸಿಕ್ಕಿದ್ದಿಲ್ಲ. ಒಳ್ಳೆ ಇದೈತಿ. ಹೇಳಿದ ಕೆಲಸಗಳು ನೀಟಾಗಿ ಮಾಡ್ತಾರೆ. ಅವ್ರಿಗೆ ಸುಳ್ಳು ಅಂತ ಹೇಳೋಲ್ಲ. ನೀಟಾಗಿ ಏನು ಹೇಳಿರ್ತಾರೆ ಆ ಕೆಲಸಕ್ಕೆ ಒತ್ತು ಕೊಡ್ತಾರೆ ಮತ್ತು ಅಧಿಕಾರಿಗಳಿಗೆ ಹೆದರ್ಸ್ತಾರೆ. ಒಟ್ಟು ಅನುಕೂಲ ಐತಿ. ಈ ಕ್ಷೇತ್ರದಾಗ ನಾವು 30 ವರ್ಷದಿಂದ ಕೇಳಿವಿ. ಈ ಪ್ರಕರಣ ಆಗಿದ್ದಿಲ್ಲ, ಇವತ್ತು ಆಗಾಕತ್ತೈತಿ. ಆ MLA ಇರೋದಕ್ಕೆ ಆಗಾಕತ್ತೈತಿ. ಇಲ್ಲ ಆಗಾಕತ್ತಿಲ್ಲ. ಇದು ಒಳಗಿನ ಹೋಗೋಣ ಅವ್ರವ್ರ ಮೆಂಬರ್ ಹಾಕಿದ್ರು, ಅವ್ರವ್ರ ಹಾಕಿದ್ರು. ಇದು ಯಾವುದು ಪಬ್ಲಿಕ್ ಬಂದಿದ್ದಿಲ್ಲ, ಇವತ್ತು ಪಬ್ಲಿಕ್ ಬಂದೈತಿ. ಅದು ಒಟ್ಟಾರೆ ನಿಮ್ಮ MLA ಅವರು ಮಾಡ್ತಾ ಇರುವಂಥ ಕೆಲಸ ನಿಮಗೆ ತೃಪ್ತಿ ಕೊಟ್ಟಿದೆ? ಹೌದು, ತೃಪ್ತಿ ಕೊಟ್ಟೈತಿ. ನಮ್ಮ ರಾಜ್ಯದೊಳಗೆ ಫಸ್ಟ್ ಒನ್ ಅವರು. ಈಗ ಎಂದು ಉದಾಸಿಯವರು ಮನೋಹರ್ ತಹಸೀಲ್ದಾರ್ ಮಾಡಿದಂಥ ಕೆಲಸ ಈಗ ಅವ್ರು ಮಾಡಿದರು. ಯಾಕೆ ಕೆರೆ ತುಂಬ ಕಾರ್ಯ ಅದಾವು. ನೆರೆಗಲ್ದಾತು, ಕೂಸ್ನೂರ್ದಾತು, ಬೆಳಗಲ್ಪೇಟೆದಾತು. ಉದಾಸಿಯವರು ಮಾಡಿಲ್ಲ, ಅದನ್ನು ಮನೋಹರ್ ತಹಸೀಲ್ದಾರರು ಮಾಡಿಲ್ಲ. ಈಗ ಇರೋ ಶಾಸಕರು ಶ್ರೀನಿವಾಸ್ ಮಾನೆಯವರು ಈಗ ಆ ಕೆಲಸ ಮಾಡಿದ್ರು. ಅದಕ್ಕೆ ಇನ್ನು ನಿರಂತರವಾಗಿ ಅವ್ರು ಸೋಲ್ಸಾಗಂಡಿನ ಹುಟ್ಟೋದಲ್ಲ ಇಲ್ಲಿ. ರೈತ ಮುಂದಿನ ಬಾರಿ ಅವರೇ ಗೆಲ್ತಾರೆ. 100ಕ್ಕೆ 100 ಅವರ ಗೆಲ್ಲೋದು.